ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನನಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಅಪ್ಪ ಅಮ್ಮ ಆಗಿ ತುಂಬಾ ಪ್ರೌಡ್ ಫೀಲ್ ಆಗ್ತಿರೋಂಥ ಡೇ. ಆ್ಯಕ್ಚುಲಾಗಿ ನಾವು ರಿಷಿ ಅಡ್ಮಿಷನ್ ಮಾಡಿಸೋದಕ್ಕೆ ಅಂತ ವಿಚಾರಿಸ್ಕೊಂಬರೋಕ್ಕೆ ಅಂತ ಹೋಗಿದ್ವಿ. ಸ್ಕೂಲ್ ಅಡ್ಮಿಷನ್ಸ್ ಓಪನ್ ಆಗಿದೆಯಾ ಅಥವಾ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಮಾಡಿಕೊಂಡ್ರೆ ಏನು ಪ್ರೋಸೆಸ್ ಅಂತ ಎಲ್ಲ ವಿಚಾರಿಸೋಣ ಅಂತ. ನಮಗೆ ತುಂಬಾ ನಿಯರ್ ಆಗೋವಂಥ ಸ್ಕೂಲ್ ಇದು. ಇಲ್ಲಿಗೆ ಬಂದಿದ್ವಿ. ಸಿದ್ದು ಒಳಗೆ ಆಫೀಸಲ್ಲಿ ಮಾತಾಡ್ತಾ ಇದ್ದಾರೆ, ರಿಷಿ ಇಲ್ಲಿ ಆಟಾಡ್ತಾ ಇದ್ದ. ಸೊ ಇಲ್ಲಿ ಕೂತಿದ್ದೀನಿ ನಾನು ಅವನ ಜೊತೆಗೇ. ಇಷ್ಟು ದಿನವರೆಗೂ ನಾನು ರಿಷಿಗೆ ಅದು ಬರಿ ಇದು ಬರಿ, ಅದು ಮಾಡು ಇದು ಮಾಡು ಅಂತ ಯಾವುದೇ ಥರ ಫೋರ್ಸ್ಫುಲಿ ಹೇಳಿರಲಿಲ್ಲ. ಬಟ್ ಇಲ್ಲಿ ಸ್ಕೂಲಿಗೆ ಬಂದಾಗ ಒಂದು ಶಾಕ್ ಆಯಿತು. ಯಾಕಂದರೆ ಆಲ್ರೆಡಿ LKG ಮಕ್ಕಳಿಗೆ ಒಂದು ಎಕ್ಸಾಮ್ ಕಂಪ್ಲೀಟ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ರು. ಮತ್ತು ನೆಕ್ಸ್ಟ್ ಇಯರ್ ಕೂಡ ಆನ್ಲೈನ್ ಕ್ಲಾಸಸ್ಸೇ ಇರ್ಬೋದು LKG UKGಗೆ ಅಂತ ಕೂಡ ಹೇಳಿದರು. ಈ ವಿಷಯಕ್ಕೆ ನಾವು ಅಡ್ಮಿಷನ್ ಮಾಡಿಸ್ಬಿಡೋಣ, ಯಾಕಂದರೆ ನೆಕ್ಸ್ಟ್ ಇಯರ್ ಆನ್ಲೈನ್ ಅಂದರೆ ಅವನಿಗೆ ಕಾನ್ಸೆಪ್ಟ್ ಇರೋಲ್ಲ. ನೆಕ್ಸ್ಟ್ ಇಯರ್ ಅಡ್ಮಿಷನ್ ಮಾಡುವಾಗ UKGಗೆ ಅಡ್ಮಿಷನ್ ಮಾಡಬೇಕಾಗುತ್ತೆ, ಬೇಸಿಕ್ ಏನು ಗೊತ್ತಾಗಲ್ಲ ಅಂತ ಅಡ್ಮಿಷನ್ ಮಾಡಿಸೋಣ ಅಂತ ಯೋಚನೆ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಬಂದು ನಾವೇನು ತಿಂಡಿ ತಿಂದಿರಲಿಲ್ಲ. ಸೊ ಟೈಮ್ ಆಗಿದ್ದರಿಂದ ಊಟನೇ ಮಾಡಿಕೊಂಡು ಸ್ವೀಟ್ ತೊಗೊಂಡು ತಿಂದ್ವಿ. ಯಾಕಂತಂದರೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಊಟ ಮಾಡಿಬಿಟ್ಟು ಹೊರಟು ಸ್ಕೂಲಿಗೆ ಹೋಗ್ಬಿಟ್ಟು ಅಡ್ಮಿಷನ್ ಪ್ರೋಸೆಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡಿ ಈ ಕಾರ್ಡ್ಸ್ ಎಲ್ಲ ಇಸ್ಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ಡೇ ಹೋಗಿ ಕೊಡಬೇಕು ಅದನ್ನು ಅಂತ ಎಲ್ಲ ಮಾತಾಡ್ಕೊಂಡು ಬಂದಾಯಿತು. ಸೊ ರಿಷಿಗೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ ಖುಷಿಲಿ ಸಿದ್ದು ಅವನಿಗೆ ಏನಾದರೂ ಕೊಡಿಸ್ಬೇಕು ಅಂತ ರಿಮೋಟ್ ಕಾರ್ ಕೂಡ ಕೊಡಿಸಿದ್ರು. ಅವ್ನು ಸುಮಾರು ದಿನದಿಂದ ಕೇಳ್ತಾ ಇದ್ದ ನಂಗೆ ರಿಮೋಟ್ ಕಾರ್ ಬೇಕು ಅಂತ. ಅವನಿಗೂ ರಿಮೋಟ್ ಕಾರ್ ಕೊಡಿಸಿದ್ದಾಯಿತು. ಅವನಿಗೆ ಸ್ಕೂಲ್ ಅನ್ನೋ ಕಾನ್ಸೆಪ್ಟ್ ಈ ಕ್ಷಣಕ್ಕೂ ಕೂಡ ಇಲ್ಲ. ಇಲ್ಲಿ ಅಲ್ಲಲ್ಲೇ ಸ್ವಲ್ಪ ವಸ್ತುಗಳು, ಮ್ಯಾಟು, ಚೇರ್ ಮೇಲೆ ಎಲ್ಲ ಕಡೆ ಇದೆ. ಸೊ ಏನೂ ತಿಳ್ಕೊಬೇಡಿ, ಯಾಕಂದರೆ ಮನೆ ತುಂಬ ಡಸ್ಟ್ ಆಗಿತ್ತು, ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಮೇಲ್ಗಡೆ ಸಜ್ಜೆ ಮೇಲೆ ಇದ್ದಿದ್ದೆಲ್ಲ ಚೇರ್ಸ್ ಎಲ್ಲ ಕೆಳಗಿಟ್ಟಿದ್ದೀವಿ, ಬಟ್ಟೆಗಳು ಹೊರಗಿಟ್ಟಿದ್ದೀನಿ. ಸೊ ಅರೇಂಜ್ ಮಾಡಬೇಕು. ರಿಷಿ ಜೊತೆ ಸ್ವಲ್ಪ ಆಟಾಡಿ ನಾವು ಕೂಡ ರೆಸ್ಟ್ ಮಾಡಿ ಫಾರ್ಮ್ ಫಿಲಪ್ ಮಾಡೋಣ ಅಂತ ಕೂತ್ವಿ. ಪ್ರೌಡ್ ಫೀಲ್ ಆಗುತ್ತೆ ಅಂತ ನಾನು ನಿಮಗೆ ಆವಾಗಲೇ ಹೇಳಿದೆ. ಯಾಕಂದರೆ ಮೊದಲೆಲ್ಲ ನಾವು ಯಾವುದಾದ್ರೂ ಅಪ್ಲಿಕೇಶನ್ ಫಿಲಪ್ ಮಾಡುವಾಗ ನಮ್ಮ ಅಪ್ಪ ಅಮ್ಮನ ಹೆಸರು ಬರೆದಿತಾ ಇದ್ವಿ. ಬಟ್ ಈ ಫಾರಮಲ್ಲಿ ನಮ್ಮ ಮಗನ ಅಡ್ಮಿಷನ್ ಫಾರಮಲ್ಲಿ ಫಾದರ್ ಮದರ್ ಕಾಲಮಲ್ಲಿ ನಮ್ಮ ಹೆಸರು ಬರೆಯುವಾಗ ತುಂಬಾ ಖುಷಿ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಆ್ಯಕ್ಚುಲಾಗಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕಂದರೆ ಮಕ್ಕಳು ಎಷ್ಟು ಬೇಗ ಬೆಳೀತಿದ್ದಾರೆ, ಆಲ್ರೆಡಿ ಸ್ಕೂಲಿಗೆ ಸೇರಿಸ್ತಿದ್ದೀವಿ ಅನ್ನೋ ಖುಷಿ ತುಂಬ ಜಾಸ್ತಿ ಆಗ್ತಾಯಿತ್ತು. ನೆಕ್ಸ್ಟ್ ಡೇ ಇವಾಗ ಸ್ಕೂಲಿಗೆ ಅಡ್ಮಿಷನ್ ಫಾರಮ್ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಜಸ್ಟ್ ಇವಾಗಷ್ಟೇ ಬಂದ್ವಿ ಮನೆಗೆ. ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ. ಯಾಕೆ ಅವರು 2:30ಗೆ ಬರೋಕ್ಕೆ ಹೇಳಿದರು, ನಾವು ಹೋದ್ವಿ. ಬಟ್ ಅವರು ನಮಗೆ ಟೈಮ್ಸ್ ಕೊಟ್ಟಿದ್ದು ಟೈಮ್ಗೆ ಅಡ್ಮಿಷನ್ ಮಾಡಿಸ್ಕೊಂಡವರು ಅವ್ರು ಕೂಡ ಇರಲಿಲ್ಲ. ಮತ್ತು ಬೆಳಗ್ಗೆ ಕ್ಲಾಸಸ್ ನಡೆಯುವಾಗ ಕೂಡ ಹೇಳಿದರು ಮಧ್ಯಾಹ್ನ 2:30 ಮೇಲೆ ಬಂದುಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ. ಸೊ ನಾನು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಅನ್ನೋ ಇದರಲ್ಲೇ ಹೋದೆ. ಬಟ್ ವಾಚ್ಮೆನ್ ಗೇಟಿಂದ ಒಳಗೆ ಬಿಡಲಿಲ್ಲ ನಮ್ಮನ್ನು. ಹೋಗಿದ್ದು ಸುಮ್ಮನೆ ವೇಸ್ಟ್ ಆಯಿತು ಅಂತ ಅನ್ನಿಸ್ತು. ಯಾಕಂದರೆ ಬಿಸಿಲಲ್ಲಿ, ಅದರಲ್ಲೂ ಸ್ಪೆಷಲಿ ಫಸ್ಟ್ ಟೈಮ್ ನನ್ನ ಮಗನ ಕರ್ಕೊಂಡು ನಾನು ಇದೇ ಮೊದಲನೇ ಬಾರಿಗೆ ಹೊರಗಡೆ ಹೋಗಿದ್ದು. ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕಿಂತ ನನಗೆ ಡಿಸ್ಟೆನ್ಸ್ ಜಾಸ್ತಿ ಇಲ್ಲ. ಸೊ ರೋಡ್ ಕ್ರಾಸ್ ಮಾಡಬೇಕು ಅನ್ನೋ ಕಾರಣಕ್ಕಷ್ಟೇ ಆಟೋದಲ್ಲಿ ಹೋದ್ವಿ. ಮಗನ ಕರ್ಕೊಂಡು ಹೋಗಿದ್ದು. ತುಂಬ ವೆಹಿಕಲ್ಸ್, 4 ರೋಡನ್ನ ದಾಟಿ ಆ ಕಡೆ ಹೋಗಬೇಕು ಅಂದರೆ ಹೆವಿ ವೆಹಿಕಲ್ಸ್. ಸೊ ಹಾಗಾಗಿ ಆಟೋದಲ್ಲಿ ಹೋದ್ವಿ ಅಷ್ಟೇ. ಎನಿವೇಸ್ ಹೋಗಿ ಬಂದ್ವಿ. ಬಂದ ತಕ್ಷಣ ರಿಷಿ ಮಲ್ಕೊಂಡು ಆ ಕಡೆಯಿಂದ ಬರ್ತಾ ಆಟೋದಲ್ಲಿ ಬರಲಿಲ್ಲ. ಸ್ವಲ್ಪ ದೂರ ಬಂದುಬಿಟ್ಟು 1 ವೇ ಇದೆ ಮ್ಯಾಮ್, ನೀವು ಸುತ್ತರ್ಕೊಂಬರ್ಬೇಕಾಗುತ್ತೆ, ನೀವಿಂದ ನಡ್ಕೊಂಡು ಹೋಗಿ ಹತ್ರ ಆಗುತ್ತಲ್ಲ ಅಂತ ಆಟೋದವ್ರು ಹೇಳಿದ್ರು. ಸೊ ಅಲ್ಲಿಂದ ರಾಜ್ಕುಮಾರ್ ಸ್ಮಾರಕದಿಂದ ನಡ್ಕೊಂಡು ಬಂದ್ವಿ.
ನನ್ನ ಮಗನಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಬೆಳಿಗ್ಗೆ ಬೇಗ ಬೇರೆ ಎಬ್ಸಿದ್ದೆ. ಮೊದಲನೇ ದಿನ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿಸ್ಬೇಕು ಅನ್ನೋ ಇದರಲ್ಲಿ ಬೇಗ ಎಬ್ಸಿ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಕೂರಿಸಿದ್ದೆ. ಸೊ ಅವನು ಬಂದ ತಕ್ಷಣ ಬೆಡ್ ಮೇಲೆ ಮಲಗಿಸ್ಕೊಂಡ ತಕ್ಷಣ ಮಲಗಿಬಿಟ್ಟ. ಇವಾಗ ಅವನನ್ನು ಮಲಗಿಸಿ ನಾನು ಇವಾಗಿನ್ನೂ ಊಟ ನಮ್ಮದಿನ ಲಂಚ್ ಏನೂ ಆಗಿಲ್ಲ. ಸೊ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲಾಗ್ನಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ನಾವು ಏನೇನು ಮಾಡಿದ್ವಿ, ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಹೋಗಬೇಕು ಮತ್ತು ಕ್ಲಾಸ್ಗೆ ಹೋಗಿ ಒಂದು ಅಡ್ಮಿಷನ್ ಕಾರ್ಡ್ಸ್ ಅದೆಲ್ಲ ಕೊಟ್ಬಿಟ್ಟು ಒಂದು ಬುಕ್ ಏನೋ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ, ಅದನ್ನು ಕಲೆಕ್ಟ್ ಮಾಡ್ಕೊಂಬರಬೇಕು. ಸೊ ಹೀಗೆ ನಡೀತಿದೆ ನಮ್ಮದು ಲೈಫ್ ಸ್ಟೈಲ್. ನಿಮ್ಮ ಮಕ್ಕಳು ಹೇಗೆಲ್ಲ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾರೆ, ಅವ್ರು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರೆ, ನಿಮ್ಮ ಆನ್ಲೈನ್ ಕ್ಲಾಸ್ ಮಕ್ಳಿಗೆ ನಡೀತಿದೆಯಾ, ನಿಮಗೆ ನಡೀತಿದೆಯಾ, ಈ ಥರ ನಿಮಗೇನಾದರೂ ಹೇಳೋಕ್ಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ನನ್ನ ವಿಡಿಯೋಗ್ಲಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಂಗೆ ಲಾಟ್ಸ್ ಆಫ್ ನಿಮ್ಮ ಲೈಕ್ಸಿಂದ ಕಮೆಂಟ್ಸಿಂದ ಸಬ್ಸ್ಕ್ರೈಬರ್ ಆಗೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಹೆಚ್ಚಿನ ಜೋಶ್ ಬರುತ್ತೆ ನನಗೆ ಇನ್ನು ಬೇರೆ ಬೇರೆ ವಿಡಿಯೋಗಳನ್ನ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು, ಬಾಯ್.